ಸ್ನೇಹಿತರೆ, ಇವರು ತಮ್ಮ ಜೀವನದಲ್ಲಿ ನೆಮ್ಮದಿ ಪಡೆಯುವ ಉದ್ದೇಶದಿಂದ ತುಂಬ ದಿನದಿಂದ ಅಲೆದಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಪಲ್ಲವಿ ನಾಯಕ್ ಅವರಿಗೆ ಸಹಾಯ ಮಾಡಲು ಇಷ್ಟಪಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ ಸ್ನೇಹಿತರೆ. ಪ್ರತಿಯೊಂದು ಕಮೆಂಟ್ಸ್ ಚೆಕ್ ಮಾಡಲಾಗುತ್ತೆ. ಪ್ರಸ್ತುತ ಇವರ ಯಜಮಾನರು ದುಬೈಯಲ್ಲಿ ಇರೋದು, ಮಕ್ಕಳ ಜೊತೆಗೆ ಸುಖವಾಗಿ ಇದ್ದಾರೆ. ಆದರೆ ಬಯಕೆ ಆದಾಗ ತೊಂದರೆ ಆಗುತ್ತಿದೆ ಎಂದು ಖುದ್ದಾಗಿ ಪಲ್ಲವಿ ನಾಯಕ್ ಅವರೇ ಮಾಹಿತಿ ಕೊಟ್ಟಿರೋದು. ಸೆಟಪ್ ಮಾಡಿಕೊಳ್ಳುವ ಒಂದು ನಿರ್ಧಾರ ಮಾಡಿದ್ದಾರೆ ಸ್ನೇಹಿತರೆ. ಅದಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಇವರ ಹತ್ತಿರ ಮೋಸ್ಟ್ ಅಫೋರ್ಡೆಬಲ್ ಒಂದು ಒಳ್ಳೆ ಕಾರ್ ಕೂಡ ಇರುತ್ತೆ. ಸೊ ಮುಂದೆ ಚರ್ಚೆ ಮಾಡೋಣ ಸ್ನೇಹಿತರೆ. ನೆಮ್ಮದಿ ಸಲುವಾಗಿ ಅಲೆದಾಟ. ಯಜಮಾನರು ವಿದೇಶದಿಂದ ಪ್ರತಿ ತಿಂಗಳು 2 ಲಕ್ಷ ರೂಪಾಯಿ ಹಣ ಕಳುಹಿಸುತ್ತಾರೆ. ಆದರೆ ಕೇವಲ ಹಣದಿಂದ ದೇಹಕ್ಕೆ ತಂಪಾಗಿ ಇಟ್ಟುಕೊಳ್ಳಲು ಈಕೆ ಕೈಯಿಂದ ಆಗುತ್ತಿಲ್ಲ. ಯಜಮಾನರು ವರ್ಷಕ್ಕೆ 1 ಸಲ ಅಷ್ಟೇ ಮನೆಗೆ ಬರೋದು. ಅದಕ್ಕೆ ಸ್ನೇಹಿತರೆ, ಇವಳು ತಿಂಗಳಿಗೆ 1 ಸಲ ಬೆರಳು ಇಟ್ಟುಕೊಳ್ಳುವಂಥ ಒಂದು ಕೆಲಸ ಶುರು ಮಾಡಿಕೊಂಡಿದ್ದಾಳೆ. ಆ್ಯಂಡ್ ಮುಂದೆ ಚರ್ಚೆ ಮಾಡೋಣ. ಕನಿಷ್ಠ 18 ನಿಮಿಷ ಆಟ ಆಡಬೇಕು ಎಂದು ಮಾಹಿತಿ ಕೊಟ್ಟಿರೋದು. ಆಂಟಿಯರ ಜೊತೆ ಆಟ ಆಡೋದಕ್ಕೆ ಶುರು ಮಾಡಿದರೆ ಕನಿಷ್ಠ 18 ನಿಮಿಷದವರೆಗೆ ನಿಲ್ಲಬಾರದು. ಆಟದ ಕೊನೆಯಲ್ಲಿ ತುಂಬ ಮಜಾ ಬರುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ರಸ ಹೊರಗೆ ಬರುವ ಸಂದರ್ಭದಲ್ಲಿ ಇನ್ನಷ್ಟು ಹೆಚ್ಚು ನೆಮ್ಮದಿ ಸಿಗುತ್ತದೆ ಎಂದು ಖುದ್ದಾಗಿ ಇವರೇ ಮಾಹಿತಿ ಕೊಟ್ಟಿರೋದು. ನೋಡಿ ಸ್ನೇಹಿತರೆ, ನಿಮ್ಮ ಆಟ ಆಡುವ ಸಾಮರ್ಥ್ಯ ಅಂದರೆ ಗದ್ದೆ ತೋಡುವ ಸಾಮರ್ಥ್ಯ 18 ನಿಮಿಷದವರೆಗೆ ಇದ್ದರೆ ಅನಿಸಿಕೆ ತಿಳಿಸಿ, ಖಂಡಿತ ರಿಪ್ಲೈ ಮಾಡಲಾಗುತ್ತೆ. ಜೊತೆಗೆ ಒಳ್ಳೆಯ ಅವಕಾಶ ಇದೆ ಅಂತಲೇ ಹೇಳ್ಬೋದು. ಈಕೆ ಹತ್ತಿರ ಸ್ನೇಹಿತರೆ ಕೆರೆನ್ಸ್ ಒಂದು ಮೋಸ್ಟ್ ಅಫೋರ್ಡೆಬಲ್ ಕಾರ್ ಇರುತ್ತೆ. ಸೊ ನೋಡ್ಬೋದು, ಕಿಯಾ ಕೆರೆನ್ಸ್ ಅಂತ. ಈ ಒಂದು ಕಾರ್ ಸ್ನೇಹಿತರೆ ಸೌತ್ ಕೊರಿಯನ್ ಒಂದು ಬೆಸ್ಟ್ ಬ್ರ್ಯಾಂಡ್ ಆಗಿರುತ್ತೆ. ಆ್ಯಂಡ್ ಮೋಸ್ಟ್ ಅಫೋರ್ಡೆಬಲ್ ಕಾರಲ್ಲಿ ಈ ಒಂದು ಕಿಯಾ ಕೆರೆನ್ಸ್ ಒಂದು ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಇವರು ಪರ್ಚೇಸ್ ಮಾಡಿರ್ತಾರೆ. ಇದರ ಒಂದು ಫ್ರಂಟ್ ಲುಕ್ ಒಂದು ಪ್ರೀಮಿಯಂ ಲುಕ್ ಇರುತ್ತೆ. ಜೊತೆಗೆ ತುಂಬಾ ಒಂದು ಕಂಫರ್ಟೇಬಲ್ ಆಗಿರ್ತಕ್ಕಂಥ ಕಾರ್ ಆಗಿರುತ್ತೆ. ಅದರ ಜೊತೆಗೆ ಇದರಲ್ಲಿ ಇರ್ತಕ್ಕಂಥ ಸೀಟ್ ಬಂದುಬಿಟ್ಟು ಒಂದು ರೋ ಒಂದು ಸ್ಟೈಲಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ತುಂಬ ಜನ ಒಳಗಡೆ ಕುಳಿತುಕೊಂಡು ತುಂಬ ಕಂಫರ್ಟೇಬಲ್ ಆಗಿ ಜರ್ನಿ ಮಾಡ್ಬೋದು. ಫ್ಯಾಮಿಲಿ ಸಲುವಾಗಿ ಇದೊಂದು ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿ ಇವರ ಹತ್ತಿರ ಇರ್ತಕ್ಕಂಥ ಸೆಕೆಂಡ್ ಕಾರ್ ಬಂದುಬಿಟ್ಟು ಹುಂಡೈ ವೆನು ಅಂತ. ಇದು ಕೂಡ ಮೋಸ್ಟ್ ಅಫೋರ್ಡೆಬಲ್ ಕಾರಲ್ಲಿ ಒಂದಾಗಿರುತ್ತೆ. ಈ ಒಂದು ಹುಂಡೈ ವೆನು ಕಾರಲ್ಲಿ ಸ್ನೇಹಿತರೆ ಸ್ಲೈಡಿಂಗ್ ಆಪ್ಷನ್ ನೋಡ್ಬೋದು. ಅದ್ರ ಜೊತೆಗೆ ರೆಕ್ಲೈನಿಂಗ್ ಸೆಕೆಂಡ್ ರೋ ಸೀಟ್ ಕೂಡ ಒಂದು ಇದರಲ್ಲಿ ನೋಡ್ಬೋದು. ಮೋಸ್ಟ್ಲಿ ಸ್ನೇಹಿತರೆ ಈ ಒಂದು ಹುಂಡೈ ವೆನು ಆಗಿರಲಿ, ಕಿಯಾ ಸೀರಸ್ ಆಗಿರಲಿ, ಈ ಕಾರ್ನ ಪ್ರೈಸ್ ತುಂಬಾ ಒಂದು ಕಡಿಮೆ ಬೆಲೆಯಲ್ಲಿ ಇರುತ್ತೆ. ಮೇಲಿಂದ ಒಂದು ಬೆಸ್ಟ್ ಅಡ್ವಾನ್ಸ್ ಫೀಚರ್ಸ್ ಕೂಡ ಈ ಕಾರಲ್ಲಿ ನೋಡ್ಬೋದು. ಸೊ ಹಾಗಾಗಿ ತಾವು ಹುಂಡೈ ವೆನು ಮತ್ತು ಕಿಯಾ ಕೆರೆನ್ಸ್ 2 ಕಾರ್ಗಳನ್ನು ಪರ್ಚೇಸ್ ಮಾಡಿರ್ತಾರೆ. ಇವರ ಹತ್ತಿರ ಸ್ವಂತ ಮನೆ 2 ಕಾರ್ಗಳಿದ್ದಾವೆ. ಸೊ ಹಣ ಆಸ್ತಿಗೆ ಯಾವುದೇ ಸಮಸ್ಯೆ ಇಲ್ಲ. ಆದರೂ ನೆಮ್ಮದಿ ಇಲ್ಲದ ಜೀವನ ಇರೋದ್ರಿಂದ ತಾವು ಪ್ರೊಫೈಲ್ ಶೇರ್ ಮಾಡಿಕೊಂಡಿರೋದು.